ಪತ್ನಿ ಜಗಳದ ನಡುವೆ ತಾಯಿ ಮಗು ಸಾವಿನಲ್ಲಿ ಇದೀಗ ಅಂತ್ಯವಾಗಿದೆ. ಪತಿ ಜೊತೆ ಜಗಳವನ್ನ ಮಾಡಿಕೊಂಡು ಬೆಂಕಿ ಹಚ್ಚಿಕೊಂಡು ತಾಯಿ ಮಗಳು ನಿನ್ನೆ ಸಂಜಯನಗರ ಕೃಷ್ಣ ಲೇಔಟ್ನಲ್ಲಿ ಮೃತ ದುರ್ದೈವಿಗಳು ವಾಸಿಸ್ತಾ ಇದ್ರು. ಪತಿ ಪತ್ನಿ ಜಗಳ ಆಡ್ತಾ ಇದ್ರು. ಈ ಬೆನ್ನಲ್ಲೇ ಮಗು ಸಾವಿನಲ್ಲಿ ಅಂತ್ಯವಾಗಿದೆ. ಪತಿ ಜೊತೆ ಜಗಳ ಆಡಿ ಬೆಂಕಿಯನ್ನ ಹಚ್ಕೊಂಡಿದ್ರು ತಾಯಿ ಮಗಳು. ನಿನ್ನೆ ಸಂಜಯನಗರ ಕೃಷ್ಣಪ್ಪ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ತಾಯಿ ಮತ್ತೆ ಮಗಳು. ತಾಯಿ ಸೀತಾ 29 ವರ್ಷದವರು, ಮಗಳು ಸೃಷ್ಟಿ 4 ವರ್ಷದವರು ಮೃತ ದುರ್ದೈವಿಗಳು. ಪತಿ ಪತ್ನಿ ಜಗಳದ ನಡುವೆ ಇದೀಗ ತಾಯಿ ಮತ್ತೆ ಮಗು ಇಬ್ರು ಕೂಡ ಸಾವಿನಲ್ಲಿ ಅಂತ್ಯವನ್ನ ಕಂಡಿದ್ದಾರೆ. ಪತಿ ಜೊತೆ ಜಗಳ ಆಡ್ತಾ ಬೆಂಕಿಯನ್ನ ಹಚ್ಚಿಕೊಂಡು ತಾಯಿ ಮಗಳು ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ನಡೆದಂತಹ ದುರ್ಘಟನೆ ಇದು. ನಿಜಕ್ಕೂ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ತಾಯಿ ಸೀತಾ ಏನಿದ್ರು 29 ವರ್ಷದವರು, ಹಾಗೆ ಮಗಳು ಸೃಷ್ಟಿ 4 ವರ್ಷದ ಪುಟ್ಟ ಕಂದಮ್ಮ ಮೃತ ದುರ್ದೈವಿಗಳವರು. ಪತಿ ನೇಪಾಳಕ್ಕೆ ಹೋದ್ರೆ 5 ರಿಂದ 6 ತಿಂಗಳು ಬರ್ತಾ ಇರಲಿಲ್ಲ. ಪತಿ ಪತ್ನಿ ಮಧ್ಯೆ ಆಗಾಗ ಜಗಳ ಕೂಡ ನಡೀತಾ ಇತ್ತು. ಇದರಿಂದ ಮನನೊಂದ ಸೀತಾ ಇದೀಗ ಪೆಟ್ರೋಲ್ ಅನ್ನ ಸುರಿದುಕೊಂಡು ತಾಯಿ ಮಗಳು ಇಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಮಗು ಪಾಪ ಏನೂ ತಿಳಿಯದೆ ಅಂತ ಮಗುವು ಕೂಡ ಬೆಂಕಿಯನ್ನು ಹಚ್ಚಿ ಜೊತೆಗೆ ಚಿಕಿತ್ಸೆ ಹೆಚ್ಚಿನದಾಗಿ ಕೊಡ್ತಾ ಇದ್ರು ಕೂಡ ಅದು ಫಲಕಾರಿಯಾಗದೆ ಸಾವನ್ನಪ್ಪಿರೋದು. ಸೊ ಯಾವಾಗ್ಲೂ ಹೇಳೋ ರೀತಿಯಲ್ಲಿ ಪತಿ ಪತ್ನಿ ಜಗಳ ಅಂದಾಗ ಕೌಟುಂಬಿಕ ಕಲಹಗಳು ಬರ್ತಾ ಇರ್ತವೆ. ಮದುವೆ ಆದ್ಮೇಲೂ, ಮದುವೆಗಿಂತ ಮುನ್ನ ತಾಯಿ ತಂದೆ ಮನೇಲಿ ಬಂದ್ರೆ ಮದುವೆ ಆದ್ಮೇಲೆ ಗಂಡನ ಮನೇಲಿ ಒಂಥರ ಫೇಸ್ ಮಾಡ್ಬೇಕಾಗತ್ತೆ. ಆದ್ರೆ ಆ ಫೇಸ್ ಮಾಡೋ ಸಂದರ್ಭದಲ್ಲಿ ಈ ರೀತಿ ತಪ್ಪು ಡಿಸಿಷನ್ ಅನ್ನ ಯಾವತ್ತೂ ತಗೋಬಾರ್ದು. ಯಾಕಂದ್ರೆ ಜಗಳ ಅನ್ನೋದಿರುತ್ತೆ, ಅದನ್ನ ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಇರೋದೊಂದು ಜೀವನ ಕಣ್ರಿ, ಯಾಕ್ರಿ ಸೂಸೈಡ್ ಮಾಡ್ಕೊಂಡು ಸಾಯ್ತೀರಾ? ಅದ್ರಲ್ಲೂ ಆ ಹಸಿಗೂಸ್ ಇನ್ನು ಪ್ರಪಂಚನೇ ನೋಡದೇ ಇರೋ ಕೂಸದು, ಮುಂದೆ ಪ್ರಪಂಚ ನೋಡ್ಬೇಕಾದ ಕೂಸ್ನ, ಬರೀ 4 ವರ್ಷ ಮಗುನ ಅದಕ್ಕೂ ಕೂಡ ಬೆಂಕಿ ಹಚ್ಚಿ ನರಳಾಡಿ ಸಾಯೋ ತರ ಮಾಡಿರೋದು. ನಿಜಕ್ಕೂ ಇದು ತಾಯಿ ಆದವಳು ಅಟ್ಲೀಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ, ಮಗಳಿದ್ದಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಾದ್ರೂ ಬದುಕಬೇಕಾಗಿತ್ತು. ಆದ್ರೆ ಇಲ್ಲ, ನನ್ನ ಮಗಳು ಸಾಯ್ಲಿ ನಾನು ಸಾಯ್ಲಿ ಅಂತ ಪುಟ್ಟ ಕಂದಮ್ಮನನ್ನ ಜೊತೆ ಕರ್ಕೊಂಡು ಬೆಂಕಿ ಹಚ್ಕೊಂಡ್ರದು ಎಷ್ಟು ಮಟ್ಟಿಗೆ ಸರಿ? ಏನೇ ಆಗಿರ್ಬೋದು, ಜಗಳ ಏನೇ ಇರ್ಬೋದು ಗಂಡ ಹೆಂಡತಿ ಮಧ್ಯೆ, ಆದ್ರೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದಕ್ಕೆ ಯಾವತ್ತೂ ಮುಂದಾಗ್ಬೇಡಿ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಬರಲ್ಲ, ನೀವು ಹೋಗ್ತೀರಾ ಅಷ್ಟೇ, ಇನ್ನೂರು ಯಾರೋ ಮಾಡಿರೋರು ಚೆನ್ನಾಗೇ ಇರ್ತಾರೆ. ಬಟ್ ಜಗಳ ಆಡಿದಾಗ ಅಟ್ಲೀಸ್ಟ್ ಏನಾಯ್ತು ಎತ್ತ, ನಿಮ್ಮ ಮನೇಲಿ ದೊಡ್ಡವರು ಅವ್ರ ಮನೇಲಿ ದೊಡ್ಡವ್ರನ್ನ ಕೂರ್ಸಿ ಮಾತಾಡಿ ಜಗಳವನ್ನ ಹೇಗೆ ಅದನ್ನ ಬಗೆಹರಿಸ್ಬೇಕು ಹಾಗೆ ಬಗೆಹರಿಸ್ಕೊಳ್ಳಿ. ಅದು ಬಿಟ್ಟು ಎಲ್ಲದಕ್ಕೂ ಕೂಡ ಆತ್ಮಹತ್ಯೆಯೇ, ಸಾವೇ ಕಾರಣ, ಸಾವೇ ಒಂದು ದಾರಿ ಅಂತ ತಿಳ್ಕೊಳ್ಳೋದು ಮೊದಲನೇ ತಪ್ಪು. ಎಷ್ಟೋ ಹೆಣ್ಮಕ್ಳು ಕೈ ಕಾಲು ಇಲ್ದವರೆಲ್ಲ ಮದುವೆ ಆಗಿ ಸಂಸಾರವನ್ನ ಮಾಡ್ಕೊಂಡು ಬರ್ತಾರೆ. ಆದ್ರೆ ಎಲ್ಲಾ ಚೆನ್ನಾಗಿದ್ದು ನಿಮ್ಗೆ ಏನೋ ಒಂದು ಜಗಳ ಆಗುತ್ತೆ ಅಂದಾಗ ವಾಟ್ ಎವರ್ ಏನೇ ಜಗಳ ಇದ್ರು ಅದನ್ನ ನೀವು ಕೂತು ಮಾತಾಡೋದು ಅಥವಾ ಕಾನೂನು ಮೊರೆ ಹೋಗೋದು ಇಂಥದ್ದೇನಾದ್ರೂ ಮಾಡ್ಬೇಕು. ಆಗ ಸರಿ ಹೋಗಬಹುದು ನಿಮ್ಮ ಒಂದು ಮುಂದಿನ ಭವಿಷ್ಯ. ನಮಗೆ ಭವಿಷ್ಯನೇ ಬೇಡ, ಈ ಒಂದು ಜಗಳವೇ ಅಂತ್ಯ ಆಗ್ಬಾರ್ದು. ಜಗಳದಲ್ಲಿ ಯಾವತ್ತೂ ಅಂತ್ಯ ಆಗ್ಬಾರ್ದು, ಪರಿಹಾರದಲ್ಲಿ ಅಂತ್ಯ ಆಗ್ಬೇಕು. ಸೊ ಈಗ ನಿನ್ನೆ ಸಂಜಯನಗರ ಕೃಷ್ಣ ಲೇಔಟ್ನಲ್ಲಿ ನಡೆದಂತಹ ದುರ್ಘಟನೆ ಇದು. ತಾಯಿ ಮಗಳು ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಪತಿ ಜೊತೆ ಜಗಳವನ್ನ ಆಡ್ಕೊಂಡು ನೇಪಾಳದಲ್ಲಿ ನೋಡಿ 5-6 ತಿಂಗಳಾದ್ರೂ ಬರ್ತಾ ಇರ್ಲಿಲ್ಲ. ಸೊ ಬಂದ ಮೇಲೆ ಏನೋ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರ್ತವೆ, ಜಗಳಗಳು ಆಡ್ತಾರೆ. ಅದಾದ ನಂತರ ಕೂತು ಬಗೆಹರಿದು ಜಗಳ ಆಗಿದ್ದು ಒಂದು 5 ಅವರ್ಸೋ ಇಲ್ಲ 3 ಅವರ್ಸೋ ಬಿಟ್ಟು ಆಮೇಲೆ ಮಾತನಾಡಿದ್ರೆ ಬಹುಶಃ ಆ ಒಂದು ಜಗಳ ತಣ್ಣಗಾಗ್ತಿತ್ತೇನೋ. ಆದ್ರೆ ಬಿಸಿ ಇರುವಾಗಲೇ ಅದನ್ನ ಇಲ್ಲ ಅಂತ ಡಿಸೈಡ್ ಮಾಡಿದಾಗ ಈ ತರ ದುರಂತಗಳು ನಡೆಯುತ್ತೆ. ಹಾಗಾಗಿ ಸೂಸೈಡ್ ಮಾಡ್ಕೊಳ್ಳೋದು, ಆತ್ಮಹತ್ಯೆಗೆ ಯೋಚನೆ ಮಾಡೋದು, ಇದನ್ನೆಲ್ಲ ಬಿಟ್ಟು ಅದರಿಂದ ಹೇಗೆ ಹೊರಗೆ ಬರೋದು, ಬದುಕೋದು ಹೇಗೆ, ನಾನು ಚೆನ್ನಾಗಿರೋದು ಹೇಗೆ, ನನ್ನ ಮಗು ಚೆನ್ನಾಗಿರೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡಿ. ದಯಮಾಡಿ ಮದುವೆ ಆಗಿರುವಂತಹ ಎಲ್ಲಾ ಗಂಡ ಹೆಂಡತಿರಿಗೆ ಹೇಳುವಂತ ಸುದ್ದಿ ಇದು, ನೋಡ್ಲೇಬೇಕಂತ ಸುದ್ದಿ ಇದು. ಯಾಕಂದ್ರೆ ಆತ್ಮಹತ್ಯೆ ಅನ್ನೋದೇ ಪರಿಹಾರ ಅಲ್ಲ. ಬನ್ನಿ ಅದನ್ನ ಈಚೆ ಬನ್ನಿ. ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಹೇಳ್ತಾರೆ, ಇಷ್ಟೊಂದು ವೀಕ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೇಗೆ? ಎಲ್ಲವನ್ನ ಹೆದರಿ ನಿಲ್ಲಿಸ್ಬೇಕು. ನೀವೇನ್ ಮಾರ್ಗದರ್ಶಿಗಳಾಗ್ತೀರಾ ಸಮಾಜಕ್ಕೆ ಅಂತ. ಹಲೋ ini kiting na tinggalin niya. Beta ko ship de gear ship selin. Hello? Ini kiting na tinggalin niya. Beta ko ship de gear ship selin. Hello? Ini kiting na tinggalin niya. Beta ko ship de gear ship selin.